ನಿಮ್ ಜೀವನದಲ್ಲಿ ಯಾವತ್ತಾದ್ರೂ ನಾನು ಯಾರಿಗೂ ಬೇಡ ಅಂತ ನಿಮ್ಗೇನಾದ್ರು ಅನ್ಸಿದ್ಯಾ? ಅಥವಾ ನಿಮ್ಮವರೇ ನಿಮ್ಮನ್ನ ಕಡೆಗಣಿಸಿದಾರ? ಹಾಗಿದ್ರೆ ಈ ಕತೆ ನಿಮ್ಗೆ. ಒಂದ್ ವೇಳೆ ಹಾಗಿಲ್ಲ ಅಂದ್ರೂ ನೋಡಿ, ಕತೆ ತುಂಬಾ ಚೆನ್ನಾಗಿದೆ. ನನ್ನಿಂದೇನು ಉಪಯೋಗ ಇಲ್ಲ. ನಾನು ಯಾರಿಗೂ ಬೇಕಾಗೂ ಇಲ್ಲ. ನಾನು ಯಾಕೆ ಇಲ್ಲಿ ಎಲ್ರ ಮಧ್ಯೆ ಇರಲಿ? ಎಲ್ಲಾರು ದೂರ ಹೊರಟೋಗ್ತೀನಿ. Hey Jeevan, what the hell is wrong with you, man? You know importance of today's demo to our company. ಅಂತದ್ರಲ್ಲಿ ಇವತ್ತೇ ಇಷ್ಟು ಲೇಟ್ ಆಗಿ ಬಂದಿದ್ಯಾ? ವಾಟ್ ಅ ಶೇಮ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ನಾನು ಕರೆಕ್ಟ್ ಟೈಮ್ಗೆ ರೀಚ್ ಆಗೋ ಥರನೇ ಹೊರಟಿದ್ದೆ. ಆದ್ರೆ ಏನಾಯ್ತು? ಟೆಲ್ ಮೀ. ಏನಿಲ್ಲ ಸರ್. ಇವತ್ತು ನೀನು ಟೈಮ್ಗೆ ಬಂದು ಡೆಮೋ ಕೊಟ್ಟಿದ್ರೆ ಕ್ಲೈಂಟ್ ನಮಗೆ ಬಿಸ್ನೆಸ್ ಕೊಟ್ಟಿರೋರು. ನೀನು ವರ್ಕ್ ಎಥಿಕ್ಸ್ ನೋಡಿ ನಿಂಗೆ ಈ ರೆಸ್ಪಾನ್ಸಿಬಿಲಿಟಿ ಕೊಟ್ವಿ. ಆದ್ರೆ ನಮಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡ್ಬಿಟ್ಟೆ. ಇವಾಗಲೂ ಡೆಮೋ ರೆಡಿ ಇದೆ ಸರ್. ನೀವು ಹೂ ಅನ್ನಿ. ಇವಾಗಲೂ ಬೇಕಾದ್ರೆ ಕ್ಲೈಂಟ್ಗೆ ಡೆಮೋ ತೋರಿಸ್ತೀನಿ. ಪ್ಲೀಸ್ ಸರ್, ಗಿವ್ ಮಿ ಒನ್ ಮೋರ್ ಚಾನ್ಸ್. ಕ್ಲೈಂಟ್ ಏನ್ ನಮ್ಮ ಮಾವನ ಇಲ್ಲ ನಿಮ್ಮ ಚಿಕ್ಕಪ್ಪನ ನೀನು ಬರೋ ತನಕ ಕಾಯಕ್ಕೆ? ಅವರು ಕಾಯೋ ಅಷ್ಟಾದ್ರು ನೀನು ಬರ್ದೇ ಇದ್ದಿದ್ದು ನೋಡಿ ಹೋದ್ರು. ಮೇ ಬಿ ಕಾಂಪಿಟೇಟರ್ಸ್ ಹತ್ರ ಹೋಗಿರ್ತಾರೆ. ಅಷ್ಟಕ್ಕೂ ಇದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಬೇರೆ ಏನಿತ್ತು ಮ್ಯಾನ್ ನಿಂಗೆ? ಅದು ಸರ್, ನಾನು ಬರ್ತಾ ಇದ್ನ ಆಫೀಸ್ಗೆ, ಆದರೆ ದಾರಿಲಿ ಅದೇನಿಲ್ಲ ಸರ್. Come on, Jivan. You are not understanding the seriousness of the situation. You have costed us a fortune, man. ನಿನ್ನಿಂದ ಆಗಿರೋ ಲಾಸ್ಗೆ ನೀನೇ ಪನಿಷ್ಮೆಂಟ್ ತಗೋಬೇಕು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಗೇನ್ ಸರ್. ಏನು ಮಾಡ್ಬೇಕು ಹೇಳಿ? ಬೇಕಾದರೆ ಆಫೀಸಲ್ಲಿರೋರು ಬೇರೆಯವ್ರ ವರ್ಕ್ ಬೇಕಾದರೂ ನಾನೇ ಮಾಡ್ತೀನಿ. ಪ್ಲೀಸ್ ಸರ್, ಪ್ಲೀಸ್ ಫಾರ್ ಗಿವ್ ಮಿ. ಬೇರೆಯವ್ರ ವರ್ಕ್ ಹಾಗಿರ್ಲಿ, ಇನ್ಮೇಲೆ ನಿನ್ ವರ್ಕ್ ಮಾಡಕ್ಕೇನೆ ನಾವೇನೇ ಬೇರೆಯವ್ರನ್ನ ತಗೋಬೇಕು. ಬಿಕಾಸ್ ಯು ಆರ್ ಫೈರ್ಡ್. ಪ್ಯಾಕ್ ಯುವರ್ ಥಿಂಗ್ಸ್ ಅಂಡ್ ಲೀವ್. ಸರ್, ನಿಮಗೆ ಗೊತ್ತು ನಾನಿಲ್ಲಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಅಂತ. ನೀವು ಹೇಳ್ದಾಗೆಲ್ಲ ಲೇಟ್ ನೈಟ್ಸ್ ಕೂಡ ವರ್ಕ್ ಮಾಡಿದ್ದೀನಿ. ಯಾವತ್ತೂ ಲೇಟಾಗಿ ಬಂದವನಲ್ಲ. ಇವತ್ತು ಮಾತ್ರ ಹಾಗಾಯಿತು. ಪ್ಲೀಸ್ ಇನ್ನೊಂದು ಚಾನ್ಸ್ ಕೊಡಿ ಸರ್. ಆ ಡೆಮೋ ಮಾಡೋಕ್ಕೆ ತುಂಬ ದಿನಗಳ ಶ್ರಮ ಹಾಕಿದ್ದೀನಿ. ಕ್ಲೈಂಟ್ಗೆ ತೋರ್ಸಕ್ಕಾಗ್ದಿರೋ ಡೆಮೋ ಹಿಡ್ಕೊಂಡು ನಾನೇನ್ ಮಾಡ್ಲಿ? ಊಟಕ್ಕಿಲ್ದಿರೋ ಉಪ್ಪಿನಕಾಯಿ. ಬೈ ದ ವೇ, ಇದು ನನ್ನ ಡಿಸಿಷನ್ ಅಲ್ಲ. ನಿನ್ನಿಂದ ಅವ್ರಿಗಾಗಿರೋ ಅವಮಾನಕ್ಕೆ ಹೈಯರ್ ಮ್ಯಾನೇಜ್ಮೆಂಟ್ ಅವ್ರು ತಗೊಂಡಿರೋ ಡಿಸಿಷನ್ ಇದು. ಪ್ಲೀಸ್ ಸರ್, ನಿಮಗೆ ನಾನು ಏನು ಅಂತ ಗೊತ್ತು. ಅಟ್ಲೀಸ್ಟ್ ನೀವಾದರೂ ಅವ್ರ ಹತ್ರ ಮಾತಾಡಿ ಹೇಗಾದ್ರೂ ನನ್ನ ಕೆಲಸ ಉಳಿಸ್ಕೊಡಿ ಸರ್. ಪ್ಲೀಸ್ ಸರ್. ನಾನು ಮಾತಾಡೋಷ್ಟೆಲ್ಲ ಮಾತಾಡಾಯ್ತು. ಬಟ್ ಸ್ಟಿಲ್ ನಿಂಗೋಸ್ಕರ ಇನ್ನೊಂದ್ಸಲ ಟ್ರೈ ಮಾಡ್ತೀವಿ. ಅಟ್ಲೀಸ್ಟ್ ಹೇಳು ಏನಕ್ಕೆ ಲೇಟಾಗಿ ಬಂದೆ ಅಂತ. ಐ ವಿಲ್ ಟ್ರೈ ಟು ಜಸ್ಟಿಫೈ ಇಟ್. ಐ ಆಮ್ ಸಾರಿ ಸರ್. ನನಗೆ ಕಾರಣ ಹೇಳಕ್ಕೆ ಯಾಕೋ ಮನ್ಸೊಪ್ತಿಲ್ಲ. ಆದರೆ ಒಂದಂತೂ ನಿಜ, ಬೇಜವಾಬ್ದಾರಿತನದಿಂದ ನಾನು ಲೇಟಾಗಿ ಬರಲಿಲ್ಲ ಸರ್. ಪ್ಲೀಸ್ ಸರ್, ಪ್ಲೀಸ್ ಇನ್ನೊಂದು ಚಾನ್ಸ್ ಕೊಡಿ. ಕಂಪನಿಗೆ ನೀನ್ ರೀಸನ್ಸ್ ಅಲ್ಲ, ರಿಸಲ್ಟ್ಸ್ ಬೇಕು. ನೀನೇನು ಹೊರಡ್ಬೋದು? ದೊಡ್ಡ ಲಾಸ್ ಮಾಡ್ಬಿಟ್ಟೆ. ಯೂಸ್ಲೆಸ್ ಫೆಲೋ. ಯೂಸ್ಲೆಸ್ ಫೆಲೋ. ಆ ಕಂಪನಿಗೋಸ್ಕರ ಎಷ್ಟೆಲ್ಲ ಮಾಡಿದೆ. ಆ ಮ್ಯಾನೇಜರ್ ಹೇಳಿದ್ನೆಲ್ಲ ಕೇಳಿದೆ. ರಾತ್ರಿ ಲೇಟ್ ಆಗಿದ್ರು, ಊಟ ಸ್ಕಿಪ್ ಆದ್ರೂ, ನಿದ್ದೆ ಹಾಳಾಗಿದ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ ಒಂದೇ ಒಂದಿನ ತಪ್ಪಿಂದ ನಾನು ಯೂಸ್ಲೆಸ್ ಆಗಿಬಿಟ್ಟೆ ಅವರಿಗೆ. ಆ ಮ್ಯಾನೇಜರ್ ಮಾಡಿದ್ರಲ್ಲಿ ತಪ್ಪೇನಿಲ್ಲ. ನಾನು ಅವ್ರಿಗೊಬ್ಬ ಎಂಪ್ಲಾಯಿ ಅಷ್ಟೆ. ನಾನಿಲ್ಲ ಅಂದರೆ ಇನ್ನೊಬ್ಬ ಸಿಗ್ತಾನೆ. ಆದರೆ ನೀನೇ ನನ್ನ ಬದುಕು, ನೀನೇ ನನಗೆಲ್ಲ ಅಂತ ಹೇಳಿದ ಅವಳೂ ಮೂರ್ ದಿನದಿಂದ ಒಂದ್ ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ಎಲ್ಲೋಗ್ಬಿಟ್ಟಿದ್ದೆ? ನಂಗೆ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ಸಾರಿ ಚಿನ್ನ, ಅದು ನನ್ನ ಕೆಲಸದಿಂದ ಫೈರ್ ಮಾಡಿಬಿಟ್ರು. ಅದೇ ಬೇಜಾರು. ನೆಕ್ಸ್ಟ್ ಏನು ಮಾಡಲಿ ಅಂತ ಟೆನ್ಷನ್ನು. ಹಾಗಾಗಿ ಮೊಬೈಲ್ ಕಡೆ ನೋಡ್ಲೂ ಇಲ್ಲ. ಕೆಲ್ಸದಿಂದ ತೆಗೆದ್ಬಿಟ್ರಾ? ಯಾಕೆ? ಏನಾಯ್ತು? ಇದು ಅದೊಂದು ದೊಡ್ಡ ಕತೆ ಬಿಡು, ಆಮೇಲೆ ಹೇಳ್ತೀನಿ. ಮುಂದೆ ಹೇಗೆ ಮತ್ತೆ? ಬೇರೆ ಕೆಲಸ ಹುಡುಕ್ಬೇಕೀಗ ಅಷ್ಟೇ. ಅದಿರ್ಲಿ, ನೆಕ್ಸ್ಟ್ ವೀಕ್ ನನ್ ಬರ್ಡೇ ಅಂತ ನೆನ್ಪಿದೆ ತಾನೆ? ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಅದೇ ಹೇಳಕ್ಕೆ ಕರ್ತಿದ್ದು ಚಿನ್ನ. ಕೆಲಸ ಯಾವಾಗ ಸಿಗುತ್ತೋ ಏನೋ ಗೊತ್ತಿಲ್ಲ. ಸಿಗೋ ತನಕ ಸೇವಿಂಗ್ ಸ್ವಲ್ಪ ಇಟ್ಕೋಬೇಕು. ಅದಕ್ಕೆ ಈ ಸಲ ಬರ್ಡೇನ ಸಿಂಪಲ್ ಆಗಿ ಪ್ಲಾನ್ ಮಾಡ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ನೀನ್ ಯಾವಾಗ್ಲೂ ಹೀಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಹೇಳ್ತಾ ಎಲ್ಲದಕ್ಕೂ. ಇದೊಂದ್ಸಲಿ ಅಷ್ಟೇ. ಮುಂದಿನ ಸಲದಿಂದ ಮುಂದಿನ ಸಲ ಅಷ್ಟರಲ್ಲೂ ನಿಂಗ್ ಕೆಲ್ಸ ಸಿಕ್ಕಿರ್ಲಿಲ್ಲ ಅಂದ್ರೆ? ಇಲ್ಲ, ಹಾಗೆಲ್ಲ ಆಗಲ್ಲ. ಅಷ್ಟಲ್ಲಿ ಗ್ಯಾರಂಟಿ ಕೆಲಸ ಸಿಕ್ಕಿರುತ್ತೆ. ಯಾಕೋ ನೀನ್ ತುಂಬಾ ಗರಂ ಆಗಿದ್ಯಾ. ಬಾ, ಐಸ್ ಕ್ರೀಮ್ ತಿಂತಾ ಮಾತಾಡೋಣ. ಆ ಐಸ್ ಕ್ರೀಮ್ ಕೊಡಕ್ಕಾದ್ರೂ ದುಡ್ಡಿದ್ಯಾ ನಿನ್ ಹತ್ರ? ಯಾಕೆ ಈ ತರ ಎಲ್ಲ ಮಾತಾಡ್ತೀಯಾ? ಕೆಲ್ಸ ಸಿಗೋವರೆಗೂ ಸ್ವಲ್ಪ ಕಾಯಿ ಹಿಂದೆ ಅಷ್ಟೇ. ಕಾಯ್ಬೇಕಾ? ಆಯ್ತು, ಕಾಯ್ತೀನಿ.
ಕೆಲ್ಸ ಏನಕ್ ಕಳ್ಕೊಂಡೆ ಅದ್ ಹೇಳು ಫಸ್ಟು. ಅದು ಅವತ್ತು ಆಫೀಸ್ಗೆ ಹೋಗ್ತಾ ಏನಾಯ್ತು ಅಂದ್ರೆ, ಹೇಳಿದ ಕೆಲ್ಸ ನೆಟ್ಟಗ್ ಮಾಡಿರಲ್ಲ, ಇಲ್ಲ ಮ್ಯಾನೇಜರ್ ಮುಂದೆ ಯೂಟ್ಯೂಬ್ ನೋಡ್ಕೊಂಡ್ ಕೂತಿರ್ತ್ಯಾ, ಹೀಗೆ ಏನೋ ಮಾಡ್ಬಾರ್ದ್ ಮಾಡಿರ್ತ್ಯಾ, ಅದಕ್ಕೆ ತೆಗ್ದ್ಬಿಟ್ಟಿದಾರೆ. ಇಷ್ಟೇನಾ ನಿಂಗೆ ನನ್ನ ಬಗ್ಗೆ ಗೊತ್ತಿರೋದು? ನನ್ನನ್ನು ಇಷ್ಟು ಕೆಳಗಿಟ್ಟು ನೋಡ್ತೀಯ ಅಂತ ನಂಗೆ ಗೊತ್ತಿರಲಿಲ್ಲ. ಇವಾಗ ನಿಂಗೆ ನಿಜವಾದ ರೀಸನ್ ಹೇಳೋಕ್ಕೂ ಮನ್ಸು ಬರ್ತಿಲ್ಲ. ಹೇಳು ಬೇಡ, ನಂಗೆ ಕೇಳೋಕ್ಕೂ ಮೂಡಿಲ್ಲ. ನಿಂಗೆ ನಿನ್ ಫ್ಯೂಚರ್ ಬಗ್ಗೆ ಕೇರ್ ಇಲ್ಲ, ನನ್ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೂ ಆಗ್ತಾ ಇಲ್ಲ. ಮುಂದೆ ನನ್ನ ಚೆನ್ನಾಗ್ ನೋಡ್ಕೋತೀಯ ಅಂತ ಏನ್ ನಂಬಿಕೆ? ಸೊ ಗುಡ್ ಬೈ. ಕೆಲ್ಸ ಕಳ್ಕೊಂಡ್ ಬರಿದಾನೆ. ಯೂಸ್ಲೆಸ್ ಯೂಸ್ಲೆಸ್ ಯೂಸ್ಲೆಸ್. ಈ ವರ್ಷ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂದಿದ್ದಕ್ಕೆ ಯೂಸ್ಲೆಸ್ ಆಗೋದೆ ಅವಳಿಗೆ. ಹೋದ ವರ್ಷ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದೆಲ್ಲ ಲೆಕ್ಕನೇ ಇಲ್ಲ. ಅವಳು ನಂಗೋಸ್ಕರ ನನ್ನ ಜೊತೆ ಇದ್ಲ, ಅಥವಾ ನಾನು ಕೊಡ್ತಿದ್ದ ಗಿಫ್ಟ್ಸು, ಸರ್ಪ್ರೈಸಸ್ಸು, ಪಾರ್ಟಿಗಳಿಗೋಸ್ಕರ ಜೊತೆಗಿದ್ಲ, ಗೊತ್ತೇ ಆಗ್ಲಿಲ್ಲ. ಕರೆಕ್ಟ್ ರೀಸನ್ಸೇ ಇಲ್ಲದೆ ಬಿಟ್ಟೋಗ್ಬಿಟ್ಲು. ಎಷ್ಟೇ ಆದ್ರೂ ಇವಳು ಕೆಲಸ ಸಿಕ್ಕಿ ಸಂಬಳ ಬಂದ್ಮೇಲೆ ಸಿಕ್ತೋಳು. ಸಂಬಳ ಇದ್ದಾಗಿದ್ದು, ಅದು ಹೋದಾಗ ಇವಳು ಹೋದ್ಲು. ಆದ್ರೆ ಅವರೆಲ್ಲ ಕಾಲೇಜ್ ಟೈಮಿಂದ ಜೊತೆಗಿದ್ದವರು. ಅವರೂನು ಮಚಾಸ್, ನೆಕ್ಸ್ಟ್ ವೀಕ್ ಗೋವಾ ಪ್ಲಾನ್ ಎಲ್ಲ ರೆಡಿ ಆಗ್ಬಿಡಿ. ಆಮೇಲೆ ಅಪ್ಪ ಬಿಡ್ಲಿಲ್ಲ ಅಮ್ಮ ಬಿಡ್ಲಿಲ್ಲ ಅಂತೆಲ್ಲ ಕತೆ ಹೊಡಿಬೇಡಿ. ನೆಕ್ಸ್ಟ್ ವೀಕ್ ಹೋಗ್ತಾ ಇದೀವಿ ಅಷ್ಟೇ. ಮಾಮ್ಸ್, ಸಖತ್ ಮಜಾ ಇರುತ್ತೆ. ಹೋಗಿ ಫುಲ್ ಮಜಾ ಮಾಡ್ಕೊಂಡ್ ಬಂದ್ಬಿಡೋಣ. ಹೇ, ನೀನೇನಂತೀಯೋ? ಹ್ಞೂ ಗುರು, ಹೋಗೋಣ. ಆದ್ರೆ ಜೀವನ್ನ ಕೇಳಿದ್ರಾ? ಅವನೇನಂತೆ, ಬರ್ತಾನಾ ಇಲ್ವಾ? ಯಾರೋ ಇವನು, ನಿಂಗ್ ವಿಷಯ ಗೊತ್ತಿಲ್ವೇನೋ? ಅವನಿಗೆ ಸದ್ಯಕ್ಕೆ ಕೆಲ್ಸಾನೇ ಇಲ್ಲ. ಇನ್ನು ಅಲ್ಲಿದೊಂದು ಖರ್ಚೆಲ್ಲ ಯಾರು ನೋಡ್ತಾರೆ? ಅದಕ್ಕೆ ನಾವೇ ಬಂದ್ಬೇಡ. ಆದ್ರೂನು ಎಲ್ಲಾ ಟ್ರಿಪ್ಗೂ ನಮ್ ಜೊತೆ ಇರೋನು, ಎಷ್ಟೇ ಆದ್ರೂ ಫ್ರೆಂಡ್ ಅಲ್ವಾ ಮಗ? ಹೆಂಗ್ ಬಿಟ್ಟೋಗೋದು? ಹೆಂಗ್ ಬಿಟ್ಟೋಗೋದು ಅಂದ್ರೆ? ಆಯ್ತು, ಒಂದ್ ಕೆಲಸ ಮಾಡೋಣ. ಅವನು ಕರ್ಕೊಂಡೋಗೋಣ. ಅವನ್ ಪಾಲಿಂದು ಖರ್ಚಿನ ಶೇರ್ ನೀನೇ ಹಾಕು, ಓಕೆನಾ? ಸುಮ್ನಿರಾಪ, ನಂದೇ EMIಗಳು ಸುಮಾರಿದೆ. ಅದ್ರ ಬದಲು ನಾವೇ ಹೋಗಿ ಬಂದ್ಬೇಡ ಬಿಡಿ. ಅದೇ ಮತ್ತೆ, ಇನ್ನೊಂದ್ ವಾರ ಅವ್ನ ಕೈಗೆ ಸಿಗಕ್ ಹೋಗ್ಬೇಡಿ. ಆಮೇಲೆ ಹೋಗ್ ಬಂದ್ಬೇಡ. ಯಾರು ಸ್ಟೋರಿ ಸ್ಟೇಟಸ್ ಏನು ಹಾಕಕ್ ಹೋಗ್ಬೇಡಿ, ಅವನಿಗೆ ಗೊತ್ತೇ ಆಗಲ್ಲ. ಅವನ್ ಇವಾಗ ಬಂದ್ರು ಏನು ಪ್ರಯೋಜನ ಇಲ್ಲ. ಅವನ ಹತ್ರ ಖರ್ಚು ಮಾಡಕ್ ಕಾಸು ಇಲ್ಲ. ಅವನ್ ಇವಾಗ ಯೂಸ್ಲೆಸ್ 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 ಯೂಸ್ಲೆಸ್. ಒಂದು ಮಾತು, ನೀನು ಬರ್ತೀಯ ಅಂತ ಕೇಳಲೂ ಇಲ್ಲ, ಎಲ್ಲ ಅವರೇ ತೀರ್ಮಾನ ಮಾಡ್ಬಿಟ್ರು. ದುಡ್ಡಿಲ್ಲ ನಿಜ, ಕೆಲಸನೂ ಇಲ್ಲ ನಿಜ, ಅಷ್ಟಕ್ಕೆ ನಾನು ಅವ್ರ ಫ್ರೆಂಡೇ ಅಲ್ವಾ. ರಾತ್ರಿ ಎಮರ್ಜೆನ್ಸಿ ಅಂತ ಕರೆದಾಗ ಹೋದವನು ನಾನು, ಕಷ್ಟ ಬಂದಾಗ ಸಾಲ ಕೊಟ್ಟವನು ನಾನು, ಅದಿನ್ನೂ ವಾಪಸ್ಸೂ ಬಂದಿಲ್ಲ. ಆದರೆ ಇವಾಗ ಒಂದು ಟ್ರಿಪ್ಗೆ ದುಡ್ಡಿಲ್ಲ ಅಂತ ಯೂಸ್ಲೆಸ್ ಆಗ್ಬಿಟ್ಟೆ ಅವ್ರಿಗೆ. ಅರೇ, ಈ ಹುಡುಗ ಯೂಸ್ಲೆಸ್ ಫೆಲೋ. ಯೂಸ್ಲೆಸ್ ಯೂಸ್ಲೆಸ್. ಕಷ್ಟಪಟ್ಟು ಕೆಲಸ ಮಾಡಿದ ಕಂಪನಿಗೆ, ಬಾಸ್ಗೆ ನಾನು ಬೇಡ. ಮನಸ್ಸಿಂದ ಪ್ರೀತಿ ಮಾಡಿದ ಹುಡುಗಿಗೂ ನಾನು ಬೇಡ. ಕಷ್ಟ ಸುಖಕ್ಕೆ ಹೆಗಲ್ ಕೊಡ್ತೀನಿ ಎಂದಿದ್ದ ಫ್ರೆಂಡ್ಸ್ಗೂ ನಾನು ಬೇಕಾಗಿಲ್ಲ. ಮೋಸ್ಟ್ಲಿ ಅವರೆಲ್ಲ ಹೇಳಿದ ನಿಜಾನೇ ಇರಬೇಕು. ಬಹುಶಃ ನಾನು ನಿಜವಾಗ್ಲೂ ಯೂಸ್ಲೆಸ್. ಈ ಥರ ಉಪಯೋಗಕ್ಕಿಲ್ದಿರೋ ಜೀವನ ಏನಕ್ಕೆ ಬೇಕು? ಇಂಥ ದರಿದ್ರ ಬಾಳೋದಕ್ಕಿಂತ ಬರ್ತಿರೋ ಈ ಟ್ರೈನ್ಗೆ ಬೆಲೆ ಕೊಟ್ಟು. ಏನಪ್ಪ, ನಾನ್ ಯಾರಂತ ಗೊತ್ತಾಯ್ತಾ? ಅಂಕಲ್, ನೀವು ಪ್ಲೀಸ್ ಪ್ಲೀಸ್ ಯಾರು ಗಾಡಿ ನಿಲ್ಸಿ. ಸರ್, ಆಟೋ, ಹಾಸ್ಪಿಟ್ಲ್ ಬರ್ತೀಯನಪ್ಪ? ಪ್ಲೀಸ್ ಕಣಪ್ಪ. ಬರಲ್ಲ ಸರ್. ರೀ, ಎದೆ ಯಾಕೋ ತುಂಬಾ ನೋಯ್ತಾ ಇದೆ. ಬೇಗ ಏನಾದ್ರೂ ಮಾಡಿ. ನಿಂತ್ಕೊಳ್ಳೋಕೂ ಆಗ್ತಿಲ್ಲ ರೀ. ಸ್ವಲ್ಪ ತಡ್ಕೋ ಶಾಂತಿ, ಯಾವ್ದಾದ್ರು ಗಾಡಿ ನಿಲ್ಸಕ್ಕೆ ಪ್ರಯತ್ನ ಪಡ್ತೀನಿ. ಆಟೋದವರು, ಟ್ಯಾಕ್ಸಿ ಅವರು ಯಾರು ಗಾಡಿ ನಿಲ್ಲಿಸ್ತಿಲ್ಲ. ಸ್ವಲ್ಪ ತಡ್ಕೋ. ಟೈಮಿಗೆ ಸರಿಯಾಗಿ ಆಫೀಸ್ ರೀಚ್ ಆಗ್ತೀನಿ. ಹೇಗೂ ಫುಲ್ ಪ್ರಿಪೇರ್ ಆಗಿದ್ದೀನಿ. ಡೆಮೋನ ಸಖತ್ತಾಗಿ ಕೊಟ್ಟು ಕ್ಲೈಂಟ್ನೇ ಫುಲ್ ಇಂಪ್ರೆಸ್ ಮಾಡ್ಬೇಕಿವತ್ತು. ಪ್ಲೀಸ್ ಪ್ಲೀಸ್ ಯಾರು ಗಾಡಿ ನಿಲ್ಸಿ. ಸರ್, ಯಾಕೆ ಸರ್, ಏನಾಯ್ತು? ಏನಾದ್ರು ಪ್ರಾಬ್ಲಮಾ? ಹೀಗೆ ಒಂದ್ ಫಂಕ್ಷನ್ಗೆ ಹೊರಟಿದ್ವಿ ಕಣಪ್ಪ. ಆದ್ರೆ ಇವಳು ಸಡನ್ ಆಗಿ ತುಂಬಾ ಜೋರಾಗಿ ಎದೆ ನೋಯ್ತಿದೆ ಅಂತ ಅಂದ್ಲು. ಅವಾಗಿಂದ ಬಿಡ್ದೇನೆ ಕಿಮ್ತಾ ಇದ್ದಾಳೆ. ಏನಾಗಿದೆ ಅಂತ ಗೊತ್ತಿಲ್ಲ. ಬೇಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಆದ್ರೆ ಇಲ್ಲಿ ನೋಡಿದ್ರೆ ಯಾರು ಗಾಡಿನೂ ನಿಲ್ಲಿಸ್ತಿಲ್ಲ. ನಂಗೆ ಏನ್ ಮಾಡ್ಲಿ ಗೊತ್ತಾಗ್ತಿಲ್ಲ. ಸರ್, ಆಂಬ್ಯುಲೆನ್ಸ್ಗೆ ಕಾಲ್. ಓ, ಈ ಟ್ರಾಫಿಕಲ್ಲಿ ಬರೋ ಅಷ್ಟಲ್ಲಿ ಲೇಟ್ ಆಗೋಗುತ್ತೆ. ಹಾಸ್ಪಿಟಲ್ ಇಲ್ಲಿಂದ ಇನ್ನೂ 4 ಕಿಲೋಮೀಟರ್ ಇದೆ. ಸರ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಹಿಂದೆನೇ ಇಬ್ರು ಕೂತ್ಕೊಳ್ಳಿ. ಹಾಸ್ಪಿಟ್ಲಿಗೆ ನಾನೇ ಬಿಡ್ತೀನಿ. ಅಲ್ಲ ಕಣಪ್ಪ, ನೀನ್ ಬೇರೆ ಅರ್ಜೆಂಟ್ ಆಗೆಲ್ಲೋ ಹೋಗ್ತಿದ್ದೆ. ನಮ್ಮಿಬ್ರನ್ನ ಕೂರ್ಸ್ಕೊಂಡು ಕರ್ಕೊಂಡು ಹೋಗಕ್ ಕಷ್ಟ ಆಗಲ್ಲೇನಪ್ಪ? ಮಧ್ಯದಲ್ಲಿ ಪೊಲೀಸ್ ಏನಾರು ಹಿಡಿದ್ರೆ? ಅಯ್ಯೋ ಸರ್, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಇವ್ರ ಪರಿಸ್ಥಿತಿ ಇನ್ನೂ ಹದ್ಗಡಕ್ ಮುಂಚೆ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಹತ್ತಿ ಇಬ್ರು. ಇನ್ನೊಂದ್ ಸ್ವಲ್ಪ ನೋವು ತಡ್ಕೋ ಶಾಂತಿ, ಬೇಗ ಹಾಸ್ಪಿಟ್ಲ್ ರೀಚ್ ಆಗ್ತೀವಿ.
ಸರ್, ಫಸ್ಟ್ ಇವ್ರನ್ನ ಒಳಗೆ ಕರ್ಕೊಂಡೋಗಿ ಬೇಗ ಟ್ರೀಟ್ಮೆಂಟ್ ಕೊಡಿಸಿ. ತುಂಬ ಜಾಸ್ತಿನೇ ಕೆಮ್ತಾ ಇದ್ದಾರೆ. ಅಯ್ಯೋ, ಕ್ಲೈಂಟ್ ಡೆಮೋ ಟೈಮ್ ಮೀರಿ 15 ನಿಮಿಷ ಆಯಿತು. ಆಫೀಸಿಗೆ ರೀಚ್ ಆಗೋಕ್ಕೆ ಹತ್ತತ್ರ ಇನ್ನೂ ಅರ್ಧ ಗಂಟೆ ಬೇಕು. ಕ್ಲೈಂಟ್ಸ್ ಅಲ್ಲಿದ್ರೆ ಸಾಕಪ್ಪ. ಓ ಸರ್, ನೆನಪಾಯ್ತು. ನಿಮ್ಮ ವೈಫ್ ಹೇಗಿದ್ದಾರೆ ಈಗ? ಅವತ್ತೇನಾಗಿತ್ತು ಅವ್ರಿಗೆ? ಇವಾಗ ಚೆನ್ನಾಗಿದ್ದಾಳೆ ಕಣಪ್ಪ. ಅವತ್ ನೀನ್ ಸರಿಯಾದ ಸಮಯಕ್ಕೆ ನಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ಲಿಲ್ಲ ಅಂದ್ರೆ ಅವಳು ಇವತ್ತು ಉಳಿತಾನೆ ಇರ್ಲಿಲ್ಲ. ಅವಳ ಜೀವ ಉಳಿಸ್ಬಿಟ್ಟೆ. ಸರ್, ಏನ್ ಹೇಳ್ತಾ ಇದ್ದೀರಾ? ಹೂ ಕಣಪ್ಪ, ಡಾಕ್ಟರ್ ಹೇಳಿದ್ರು ಇನ್ನೂ ಸ್ವಲ್ಪ ಲೇಟಾಗಿ ಕರ್ಕೊಂಡ್ ಬಂದಿದ್ರು ನೋವು ಜಾಸ್ತಿ ಆಗಿ ಹೆಚ್ಚು ಕಮ್ಮಿ ಆಗೋಗ್ತಿತ್ತು ಅಂತ. ನಮ್ ಪುಣ್ಯಕ್ ನೀನ್ ಸಿಕ್ಕಿ ಅವಳ ಪ್ರಾಣ ಉಳಿತು. ಅಟ್ಲೀಸ್ಟ್ ನನ್ನಿಂದ ನಿಮ್ಗಾದ್ರೂ ಪ್ರಯೋಜನ ಆಯ್ತಲ್ಲ. ನನ್ನವ್ರಿಗಂತೂ ನನ್ನಿಂದ ಏನೂ ಪ್ರಯೋಜನ ಇಲ್ಲ. ನಾನೊಬ್ಬ ಯೂಸ್ಲೆಸ್ ಅವ್ರಿಗೆ. ಅಯ್ಯೋ, ಅದ್ಯಾಕಪ್ಪ ಹೀಗೆ ಹೇಳ್ತ್ಯಾ? ಅವತ್ತು ನಮಗೋಸ್ಕರ ನೀನ್ ಹೋಗೋ ದಾರಿನ ಬಿಟ್ಟು ನಮಗ್ ಸಹಾಯ ಮಾಡ್ದೆ. ಅದರಿಂದ ಏನಾದ್ರು ತೊಂದರೆ ಆಯ್ಕೇನಪ್ಪ? ಅದೇ ಸರ್, ಅವತ್ತು ಟೈಮ್ಗೆ ಸರಿಯಾಗಿ ಆಫೀಸ್ಗೆ ಹೋಗೋಕ್ಕಾಗಲಿಲ್ಲ. ಅದರಿಂದ ಕೆಲ್ಸದಿಂದಾನೇ ತೆಗೆದ್ಬಿಟ್ರು. ಕೆಲಸ ಹೋದ್ಮೇಲೆ ಅದ್ರ ಜೊತೆ ಎಲ್ಲದೂ ಹೋಯ್ತು. ಅಯ್ಯೋ ಭಗವಂತ, ಹೇಳ್ಬೇಕಿತ್ತಲ್ಲಪ್ಪ ನಿಮ್ ಕಂಪ್ನಿಯವ್ರಿಗೆ ಎಮರ್ಜೆನ್ಸಿ ಇದ್ದವ್ರಿಗೆ ಹೆಲ್ಪ್ ಮಾಡಕ್ ಹೋಗಿದ್ದೆ ಅಂತ. ಇಲ್ಲ ಸರ್, ನಿಮಗೆ ಸಹಾಯ ಮಾಡಿದ್ನ ಹೇಳಿ ಕೆಲಸ ಉಳಿಸ್ಕೊಳಕ್ಕೆ ಯಾಕೋ ಮನ್ಸು ಬರಲಿಲ್ಲ. ನಿಮಗೆ ಆ ಸಮಯಕ್ಕೆ ಸಹಾಯ ಬೇಕಿತ್ತು, ಮನುಷ್ಯತ್ವದಿಂದ ಅದನ್ನ ಮಾಡಿದೆ. ಅದನ್ನ ಹೇಳಿ ಕೆಲಸ ಉಳಿಸ್ಕೊಂಡ್ರೆ ಅದು ಸಹಾಯ ಅಲ್ಲ ಸರ್, ವ್ಯಾಪಾರ ಆಗೋಗುತ್ತೆ. ನೋಡಪ್ಪ, ಇಲ್ಲೇ ಗೊತ್ತಾಗತ್ತೆ ನೀನೆಂತ ಒಳ್ಳೆಯವನು ಅಂತ. ಅನುಭವದಿಂದ ಒಂದು ಮಾತು ಹೇಳ್ತೀನಿ. ನಾನೊಬ್ಬ ಎಲೆಕ್ಟ್ರಿಷಿಯನ್. ಒಂದು ಬಲ್ಬ್ ಯಾವ ಜಾಗದಲ್ಲಿ ಇದ್ರೂ ಬೆಳಕನ್ನ ಕೊಡುತ್ತೆ. ಆದ್ರೆ ಕೆಲವ್ರಿಗೆ ಆ ಬೆಳಕು ಕಾಣೋದಿಲ್ಲ ಅಂದ್ರೆ ಅದು ಬಲ್ಬ್ ತಪ್ಪಲ್ಲ. ಆ ಕೆಲವ್ರಿಗೆ ಕತ್ಲೇನೆ ಇಷ್ಟ ಅಂತ. ಅಂದಾಗೆ ನಿನ್ ಹೆಸರೇನಪ್ಪ? ಅದು ಜೀವನ್ ಅಂತ ಸರ್. ಓ ಜೀವನ್. ಕೊನೆದಾಗೊಂದು ಮಾತು ಹೇಳ್ತೀನಪ್ಪ. ನೀನ್ ಅವ್ರು ಯಾರೋ ಹೇಳಿದ ತರ ಯೂಸ್ಲೆಸ್ ಆಗಿದ್ರೆ ನನ್ನ ಹೆಂಡತಿ ಇವತ್ತು ಮನೇಲಿ ಆರಾಮಾಗಿರ್ತಿದ್ಲಾ? ನನ್ನ ಮಕ್ಳು ನೆಮ್ಮದಿಯಿಂದ ಇರ್ತಿದ್ರಾ? ನಾನಿಷ್ಟು ಸಂತೋಷವಾಗಿ ನಿನ್ ಜೊತೆ ಮಾತಾಡ್ತಿದ್ನೇನಪ್ಪ. ನಿನ್ ಹೆಸರು ಜೀವನ್, ನೀನ್ ಹುಳ್ಸಿದ್ದು ಒಂದ್ ಜೀವನ. ಸರಿ ಕಣಪ್ಪ, ನಾನು ಹೊರಡ್ತೀನಿ. ತುಂಬಾ ಹೊತ್ತಾಯ್ತು. ನಾನು ಹೆಂಡತಿ ಕಾಯ್ತಾ ಇರ್ತಾಳೆ. ಆದ್ರೆ ಒಂದ್ ಮಾತು ನೆನ್ಪಿಡ್ಕೊ, ನಿನ್ನ ಅವಶ್ಯಕತೆ ನಮ್ಮಂತ ಜನರಿಗೆ ತುಂಬಾ ಇದೆ. ಇವತ್ತು ನಿನ್ ಕೆಲಸ ಹೋಗಿರ್ಬೋದು, ಆದ್ರೆ ನಿಂಗಿರೋ ಒಳ್ಳೆತನಕ್ಕೆ, ಆ ಒಳ್ಳೆ ಗುಣಕ್ಕೆ ಆದಷ್ಟು ಬೇಗ ಕೆಲಸ ಸಿಗುತ್ತೆ ಕಣಪ್ಪ. ಅದಕ್ಕೆ ನಾನ್ ಗ್ಯಾರಂಟಿ. ನನ್ನಿಂದ ಒಂದು ಸಂಸಾರನೇ ಉಳಿದಿದೆ. ಇವತ್ತು ಅನಿಸ್ತಿದೆ ಅವತ್ತು ಆ ಕೆಲಸ ಹೋಗಿದ್ದು ಪರವಾಗಿಲ್ಲ ಅಂತ. ಯಾಕೆಂದ್ರೆ ನನ್ನಿಂದ ಒಂದು ಜೀವ ಉಳಿದಿದೆ. ಹೌದು, ನನ್ನ ಜೊತೆ ಇರೋರ್ಗೆ ನಾನು ಯೂಸ್ಲೆಸ್ ಆಗಿರ್ಬೋದು. ಮೋಸ್ಟ್ಲಿ ಅಂಕಲ್ ಹೇಳ್ದಂಗೆ ನಾನು ಸರಿಯಾಗಿರೋ ಜನಗಳ ಜೊತೆ ಇಲ್ಲ ಅನ್ಸುತ್ತೆ. ಆದರೆ ನನ್ನಿಂದ ಬೇರೆ ಯಾರ್ದೋ ಜೀವನ ಬದಲಾಗುತ್ತೆ ಅಂದರೆ ಬಹುಶಃ ಈ ಜೀವಕ್ಕೆ ಇನ್ನೂ ಬೆಲೆ ಇದೆ. ಛೇ, ಇಂಥ ಜೀವನ ಕಳ್ಕೊಳ್ಳೋ ಯೋಚನೆ ಅದು ಹೇಗೆ ಬಂತು? ಶಾಂತಿ, ಇವತ್ತು ಯಾರು ಸಿಕ್ಕಿದ್ರೆ ಹೇಳು? ಅವತ್ ನಮ್ಗೆ ಸಹಾಯ ಮಾಡದ್ನಲ್ಲ ಆ ಹುಡ್ಗ ಸಿಕ್ಕಿದ್ದ. ಪಾಪ ಕಣೆ, ತುಂಬಾ ಕುಗ್ಗೋಗಿದ್ದ. ನೋಡಿದ್ರೆ ಬೇಜಾರಾಗ್ತಿತ್ತು. ನೋಡು, ನಿಂಗಿಷ್ಟ ಅಂತ ಮಲ್ಗೆ ಹೂ ತಂದಿದ್ದೀನಿ. ಇರು, ನಾನೇ ಮುಡಿಸ್ತೀನಿ. ಹೌದು ಶಾಂತಿ, ಅವನಿಗೆ ಸುಳ್ಳು ಹೇಳ್ದೆ. ನೀನಿನ್ನೂ ಬದುಕಿದೀಯಾ, ಮನೇಲಿ ನಂಗೋಸ್ಕರ ಕಾಯ್ತಿದ್ಯಾ ಅಂತೆಲ್ಲ. ನಮ್ಗೆ ಮಕ್ಳಿದಾರೆ ಅಂತಾನೂ ಸುಳ್ಳು ಹೇಳ್ದೆ. ಯಾಕೆ ಗೊತ್ತಾ? ಅವನ ಕಣ್ಣಲ್ಲಿ ನೀರಿತ್ತು ಶಾಂತಿ. ಮನ್ಸು ತುಂಬಾ ಮುರಿದು ಹೋಗಿತ್ತು. ಎಲ್ರೂ ಅವನಿಗೆ ನೀನ್ ಯೂಸ್ಲೆಸ್ ಅಂತ ಹೇಳಿ ಅವನೂ ಕೂಡ ಅದನ್ನ ನಂಬಿಟ್ಟಿದ್ದ. ಅವನ್ಗೆ ಹೇಗೆ ಹೇಳಲಿ ಶಾಂತಿ? ಅವತ್ತು ನಮ್ಮನ್ನ ಆಸ್ಪತ್ರೆಗೆ ಅವನ್ ಬಿಟ್ಟೋದ್ಮೇಲೆ ನೀನು ನನ್ನನ್ನ ಬಿಟ್ಟು ಹೋಗಿದೀಯಾ ಅಂತ. ಏನಾಗ್ತಿದೆ ಶಾಂತಿ? ಅಯ್ಯೋ ರೀ, ಅಯ್ಯೋ ಡಾಕ್ಟರ್, ನರ್ಸ್, ಮೇಡಮ್ ಬೇಗ ಬನ್ನಿ. ಇವತ್ತು ನಾನೇನಾದ್ರೂ ಅವನಿಗೆ ಈ ವಿಷಯ ಹೇಳಿದಿದ್ರೆ ಅವನಿಗೆ ಜೀವನದ ಮೇಲಿರೋ ಸ್ವಲ್ಪ ನಂಬಿಕೆನೂ ಹೋಗ್ಬಿಟ್ಟಿರೋದು. ಅದಕ್ಕೆ ಶಾಂತಿ, ನೀನ್ ಚೆನ್ನಾಗಿದ್ಯಾ, ಮಕ್ಕಳು ಆರಾಮಾಗಿದ್ದಾರೆ ಅಂತ ಸುಳ್ಳು ಹೇಳ್ದೆ. ಯಾಕೆಂದ್ರೆ ಅವನಿಗೆ ಒಂದ್ ಜೀವ ಉಳಿಸಿದಾನೆ ಅಂತ ಗೊತ್ತಾದ್ರೆ ಖುಷಿ ಆಗುತ್ತೆ. ಆದ್ರೆ ಒಂದ್ ಕುಟುಂಬನೇ ಉಳಿಸಿದಾನೆ ಅಂತ ಗೊತ್ತಾದ್ರೆ ಬದುಕೋಕೆ ಒಂದ್ ಕಾರಣ ಸಿಗುತ್ತೆ. ಬಹುಶಃ ಅವನಿಗೂ ಅದೇ ಬೇಕಿತ್ತು ಅನ್ಸುತ್ತೆ. ಎಷ್ಟೇ ಒಳ್ಳೆ ಬಲ್ಬ್ ಆದ್ರೂ ಅದು ಕರೆಂಟ್ ಇಲ್ಲ ಅಂದ್ರೆ ಹೇಗ್ ಬೆಳಗೋತಿಲ್ವೋ ಹಾಗೆ ಯಾವುದೇ ವಸ್ತು ಆದ್ರೂ ಬ್ಯಾಟ್ರಿಲಿ ಚಾರ್ಜ್ ಖಾಲಿ ಆಗಿದ್ರೆ ಕೆಲಸ ಮಾಡಲ್ಲ. ಇವತ್ತು ಅವನ್ ಬದುಕಿನ ಬ್ಯಾಟ್ರಿ ಖಾಲಿ ಆಗಿತ್ತು. ನಾನು ನನ್ನ ಕಡೆಯಿಂದ ಸಣ್ಣದಾಗಿ ರೀಚಾರ್ಜ್ ಮಾಡಿದ್ದೀನಿ. ಅವನ ಹೆಸರು ಜೀವನ್ ಅಂತೆ. ಆದ್ರೆ ಇವತ್ತು ಅವನಿಗೆ ಜೀವನದ ಬಗ್ಗೆ ಮತ್ತೆ ಆಸೆ ಬರ್ಸ್ದೋಳು ನೀನು. ನೀನ್ ಅವನಿಂದ ಬದುಕಿದ್ಯಾ ಅನ್ನೋ ತೃಪ್ತಿ. ಲೆಕ್ಕ ಅಂದ್ರೆ ನೀನ್ ಅವನ್ ಬಾಳ್ನ ರೀಚಾರ್ಜ್ ಮಾಡಿದೆ. ಇಷ್ಟು ದಿನ ನನಗ್ ನೀನು, ನಿನಗ್ ನಾನು ಇತ್ಲಿ. ಇವಾಗ ನೀನಿಲ್ದೆ ಬದುಕ್ಬೇಕು ಶಾಂತಿ. ಕಷ್ಟ ಆಗುತ್ತೆ, ಆದ್ರೂ ಹೇಗೋ ತಡ್ಕೋತೀನಿ. ಆದ್ರೆ ಆ ಹುಡ್ಗ ಆ ಥರ ಇರೋದು ನೋಡಕ್ಕಾಗ್ಲಿಲ್ಲ ಕಣೆ. ಯಾಕಂದ್ರೆ ಅವತ್ತು ಅಷ್ಟೊಂದು ಜನ ಇದ್ರು ಸಹಾಯಕ್ಕೆ ಬಂದಿದ್ ಇವನ್ ಮಾತ್ರ. ಇಂಥವ್ರು ಇರ್ಬೇಕು, ಇಂಥವ್ರಿಗೆ ಒಳ್ಳೇದಾಗ್ಬೇಕು. ನೀನೆಲ್ಲಿದ್ರು ಅಲ್ಲಿಂದಾನೇ ಆಶೀರ್ವಾದ ಮಾಡು. ಇವತ್ತು ಗೊತ್ತಾಯ್ತು
ನನ್ನ ಬೆಲೆ ಗೊತ್ತಿಲ್ದಿರೋ 4 ಜನ ನನ್ನ ಯೂಸ್ಲೆಸ್ ಅಂದ ಮಾತ್ರಕ್ಕೆ ನಾನು ಯೂಸ್ಲೆಸ್ ಆಗಲ್ಲ ಅಂತ. ನನ್ನಿಂದ ಇನ್ನೂ ಸಾಕಷ್ಟು ಜನರಿಗೆ ಉಪಯೋಗ ಇದೆ. ಇನ್ನೂ ಚೆನ್ನಾಗಿ ಬದುಕು ತೋರಿಸ್ತೀನಿ. ಹೇಗೆ ಚಾರ್ಜ್ ಖಾಲಿಯಾದ ಫೋನ್ನನ್ನ ನಾವು ಎಸೆದು ಬಿಡೋದಿಲ್ಲವೋ, ಒಂದು ರೀಚಾರ್ಜ್ ಮಾಡಿ ಮತ್ತೆ ಬಳಸ್ತೇವೋ, ಹಾಗೆಯೇ ಜೀವನದಲ್ಲೂ ಎಷ್ಟೇ ನೋವು, ಸೋಲು, ನಿರಾಸೆ ಬಂದರೂ ಜೀವನವನ್ನ ಎಸೆದು ಬಿಡೋದಲ್ಲ, ಮನಸ್ಸನ್ನ ರೀಚಾರ್ಜ್ ಮಾಡಿಕೊಳ್ಳಬೇಕು. Hello sir, good evening. We are calling from Ondolle Company Private Limited. Are you looking for a job? ಇದು ಇವತ್ತಿನ ಒಂದೊಳ್ಳೆ ಕಥೆ. ಈ ಕಥೆ ನಿಮ್ಗೆ ಇಷ್ಟವಾಗಿದೆ ಎಂದು ಆಶಿಸುತ್ತೇವೆ. ಇಂತಹ ಇನ್ನಷ್ಟು ಒಂದೊಳ್ಳೆ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ವೀಕ್ಷಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು.